ಗೌರಿಬಿದನೂರು ಹತ್ರ ಇರೋ ಹೊಸೂರು ನಮ್ಮ ಎಚ್ ನರಸಿಂಹಯ್ಯರ ಊರಿನ ಪಕ್ಕದಲ್ಲಿರುವಂಥ ತೋಟ ಇದು. ತುಂಬ ಮಾಲೀಕರು ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ತುಂಬ ಖುಷಿಯಿಂದ ಇದನ್ನ ಮಾಡಿಸ್ತಾ ಇದ್ದಾರೆ. ಒಂದಿನ ನಾನು ಅವ್ರ ಕೈಯಲ್ಲಿ ಒಂದು ಸಂದರ್ಶನ ಮಾಡಿಸ್ತೀನಿ. ಅವರು ಕೆಲಸದ ಒತ್ತಡದಲ್ಲಿ ಸಿಕ್ಕೋದು ಕಷ್ಟ. ಹೀಗೆ ಇದನ್ನು ಇದೇ ರೀತಿ ಮೇಂಟೈನ್ ಮಾಡೋದು. ಇದು ನೋಡುವಾಗ ಫುಲ್ಲು ಬಿಸಿಲು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಒಂದು ಮರ ಇಲ್ಲದಿರೋಂಥ ಜಾಗ ಇದೆಲ್ಲ. ಈಗ ನೋಡಿ ಇವತ್ತು ಯಾವ ರೀತಿಯಲ್ಲಿ ಒಂದು ಸಮೃದ್ಧಿಯಾಗಿ ಬಂದಿದೆ ನೋಡಿ. ಇಲ್ಲೆಲ್ಲ ಅಗಸೆ ಆಗಲೇ ಕಾಯಿ ಸ್ಟಾರ್ಟ್ ಆಗಿದೆ. ಅದು ಬೀಜಕ್ಕೂ ಆಗುತ್ತೆ. ಎರಡನೇದು ಅದ್ರ ಹೂವದಿಂದ ಪಲ್ಯ ಮಾಡ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಯಾರಾದರೂ ಅಗಸೆಯ ಹೂವು ಕಿತ್ತು ಇದನ್ನು ನೀವು ಪಲ್ಯದ ಜೊತೆಗೆ ಸೊಪ್ಪು ಪಲ್ಯ ಮಾಡುವಾಗ, ಸಾಂಬಾರು ಮಾಡುವಾಗ ಈ ಹೂವನ್ನು ಹಾಕ್ಕೊಂಡು ಬಳಸಿ. ಸಸ್ಯಾಹಾರಿಗಳಾದರೆ ಈ ಥರ ಬಳಸ್ಬೋದು. ಮಾಂಸಾಹಾರಿಗಳಾಗಿದ್ದರೆ ನೀವೇನು ಮಾಡ್ಬೋದು ಅಂದರೆ ಮೊಟ್ಟೆ ಜೊತೆಗೆ ಆಮ್ಲೆಟ್ ಮಾಡುವಾಗ ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದೊಂದು ಆಮ್ಲೆಟ್ ಮಾಡ್ಕೊಂಡು ತಿಂದರೆ, ಅಥವಾ ಅದೇನೇನೋ ಹುರಿದ್ಬಿಟ್ಟು ತಿಂತಾರಲ್ಲ, ಅದಕ್ಕೆಲ್ಲ ಈ ಅಗಸೆ ಎಲೆಯನ್ನು ಹಾಕ್ಕೊಂಡು ತಿಂದರೆ ನಿಮ್ಮ ಹೊಟ್ಟೆಯಲ್ಲಿರುವ ಕರಳನ್ನು ಅಷ್ಟು ಕ್ಲೀನ್ ಮಾಡಿ. ನಮ್ಮ ಪೂರ್ವಿಕರು ಏಕಾದಶಿ ಮಾಡುವಾಗ ಉಪವಾಸ ಇದ್ದು ಮರುದಿನ ಬೆಳಿಗ್ಗೆ ಅಗಸೆ ಎಲೆಯ ಪಲ್ಯ ಮಾಡಿ ತಿಂತಾರೆ. ಇದು ನಮ್ಮ ಅಗಸೆ ಎಲೆಯನ್ನು ಕಟ್ ಮಾಡಿ ಅದನ್ನು ಪಲ್ಯ ಮಾಡ್ಕೊಂಡು ತಿಂದರೆ ಕರಳನ್ನೆಲ್ಲ ಕ್ಲೀನ್ ಮಾಡ್ತದೆ ಅಂತ ಅದು ಮೊದಲಿಂದ ಇದೆ. ಅದು ತುಂಬ ಒಳ್ಳೆಯದು. ಮೊನ್ನೆ ನಮ್ಮ KGF ತೋಟದ ಡಾಕ್ಟರ್ ಮೇಘನಾಮ ಹೇಳ್ತಾಯಿದ್ರು, ಯಾವುದೋ ದೇವಸ್ಥಾನಕ್ಕೆ ತಗೊಂಡೋಗಿ ಅದನ್ನು ಕೊಟ್ಟಾಗ ಅಲ್ಲಿ ತುಂಬ ಜನ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಮತ್ತು ಅದು ಅಗಸೆ ಗಿಡ ನೆಟ್ಟರೆ ನಿಮಗೆ ಎಲ್ಲ ರೀತಿಯ ಒಂದು ಆಶೀರ್ವಾದ ಇರ್ತದೆ. ಒಂದು ಸರಿ ಕೃಷ್ಣ ಅರ್ಜುನನಿಗೆ ಪರಿಪೂರ್ಣವಾದ ಆಹಾರವನ್ನು ತಯಾರು ಮಾಡಿ ಅಂದಾಗ ಎಲ್ಲ ರೀತಿಯ ವಿಟಮಿನ್ ಮಿನರಲ್ ಇರೋದು ಈಗೆಲ್ಲ ಹೇಳ್ತಾರಲ್ಲ ಎಲ್ಲರೂ, ಆ ರೀತಿಯ ಭೋಜನನ ಮಾಡಿದಾಗ ಏನೇನು ಹಾಕಿದ್ಯಾ ಅಂತ ಕೃಷ್ಣ ಕೇಳುವಾಗ ಅವನಿಗೆ ಎಲ್ಲ ಹಾಕಿರೋ ಐಟಮ್ನೆಲ್ಲ ಹೇಳ್ತಾರೆ. ಆಗ ಇದರಲ್ಲಿ ಅಗಸೆ ಇಲ್ಲದಿರೋದ್ರಿಂದ ಇದು ಊಟ ಪೂರ್ತಿ ಪರಿಪೂರ್ಣ ಆಗೋದಿಲ್ಲ. ಅಂದರೆ ಅಗಸೆ ಒಂದು ನೀವು ಹಾಕಿದರೆ ನಿಮ್ಮ ಊಟ ಪರಿಪೂರ್ಣ ಆಯಿತು ಅಂತ ಅರ್ಥ. ಅಂದರೆ ಅಗಸೆಗೆ ನಮ್ಮ ಪೂರ್ವಕಾಲದಿಂದಲೂ ಒಂದು ಒಳ್ಳೆಯ ಸ್ಥಾನ ಇದೆ. ಅಗಸೆನೇ ಈ ಗಿಡಗಳೇ ಬೇರೆ. ಆಮೇಲೆ ನೀವು ಮಾರುಕಟ್ಟೆಯಲ್ಲಿ ಅಗಸೆ ಬೀಜ ಅಂತ ತಗೊಂಡು ನೀವು ಏನು ಹೇಳೋದು, ಅದಕ್ಕೆ ಏನೋ ಹೇಳ್ತಾರಲ್ಲಪ್ಪ ಇಂಗ್ಲೀಷಲ್ಲಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಅದೇ ಗಿಡ ಬೇರೆ, ಇದೇ ಗಿಡ ಬೇರೆ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಅಗಸೆ ಮರ ಆಗುವಂಥದ್ದು. ಅದು ಯಾವ ರೀತಿ ಬರ್ತದೆ ನನಗೆ ಗೊತ್ತಿರೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಇದು ಅಗಸೆ, ಇದು ಈ ರೀತಿ ಒಳ್ಳೆ ಹೈಟಾಗಿ ಇದು ಬೆಳೆದಿದೆ. ನಾವು ಇಲ್ಲಿ ಇಂಗು ಗುಂಡಿಯನ್ನು ಇಲ್ಲಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಇಂಗು ಗುಂಡಿ. ಈ ಇಂಗು ಗುಂಡಿಯಲ್ಲಿ 2 ಕಡೆಗೆ ಲಾವಂಚ, ಇದ್ರ ಮೇಲ್ಭಾಗ ಲಾವಂಚ. ಇಂಗು ಗುಂಡಿ ನಿಮಗೆ ನಾನು ತುಂಬ ಸಾರಿ ಹೇಳಿದ್ದೀನಿ, ಇದನ್ನು ತೆಗೆದು ಮಣ್ಣನ್ನು ಯಾವಾಗಲೂ ಮೇಲ್ಭಾಗ ಹಾಕ್ಕೋಬೇಕು, ಈ ಕಡೆ ಭಾಗ ಹಾಕಬಾರ್ದು. ಆವಾಗ ಏನಾಗ್ತದೆ, ಇದೆಲ್ಲ ನೀರು ಬಂದು ಇಲ್ಲಿ ಇಂಗ್ತದೆ. ಮತ್ತು ಇಲ್ಲಿಗೆ ಅದಕ್ಕೆ ತಡೆ, ಅಲ್ಲಿ ನೀರೆಲ್ಲ ತುಂಬಿಕೊಂಡ್ರು ನಿಧಾನದಲ್ಲಿ ಇಂಗಿ ಇಲ್ಲೂ ಒಂದು ಸಮಯ ಇಂಗಿ ಮುಂದಕ್ಕೆ ಇದು ಹೋಗ್ಬೋದು. ಇದರಿಂದ ನಮಗೆ ಇದು ಮಾಡಿದ್ಮೇಲೆ ಇಲ್ಲಿ ಬೋರ್ವೆಲ್ಲು ಚೆನ್ನಾಗಿ ರೀಚಾರ್ಜ್ ಆಗಿದೆ. ಮತ್ತು ಇಲ್ಲಿ ಟೆಂಪ್ರೇಚರು ಭಾಳ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಗೌರಿಬಿದನೂರು ತುಂಬ ಬಿಸಿಲಿರುವಂಥ ಜಾಗ ಅನ್ನೋ ಒಂದು ಇದು ಹೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಲಾವಂಚವನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಗಮನಿಸಿ, ಕೆಲವೊಮ್ಮೆ ನಾವು ಈ ರೀತಿ SBM ಹಾಕಿದಾಗ ಈ ರೀತಿ ಒಂದು ಸಲ ಇದು ಮಹಾಗನಿ, ಒಂದು ಸಲ ದೊಡ್ಡ ಗಿಡಗಳೇ ಹೋಗ್ಬಿಡ್ತವೆ. ನಾವೇನು ಮಾಡಬೇಕು, ಯಾವಾಗಲೂ ಅಷ್ಟೇ, ಒಂದು 100 ಗಿಡ ನೆಟ್ಟರೆ ಒಂದು 10 ಗಿಡ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು, ರೀಪ್ಲೇಸ್ ಮಾಡೋಕ್ಕಾಗುತ್ತೆ. ಇದನ್ನು ನೋಡ್ಬೇಕು ನೀವು. ಯಾವಾಗ ಅಲ್ಲಿ ಕೆಳಗಡೆ ಶೀತಾಂಶ ಇರ್ತದೆ, ಸುಳಿ ಇರ್ತದೆ, ಇಲ್ಲಿಂದ ಏನಾದರೂ ಚಿಗುರು ಬರ್ತದೆ ಅಂದರೆ ಒಂದು ಸ್ವಲ್ಪ ದಿನ ಕಾಲಾವಕಾಶ ಕೊಡಬೇಕು. ಇಲ್ಲಿ ಚಿಗುರು ಬಂತಂದರೆ ಆ ಚಿಗುರನ್ನ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಅಲ್ಲಿ ಗಂಟೆ ಸ್ವಲ್ಪ ಕಾದು ನೋಡಿ ಆಮೇಲೆ ಇದನ್ನ ನೀವು ರೀಪ್ಲೇಸ್ ಮಾಡ್ಕೊಳ್ಬೋದು. ಆಮೇಲೆ ಈ ರೀತಿ ನೀವು ಕಸ ಕಡ್ಡಿಗಳನ್ನ ಈಗ ಒಂದೇ ಕಡೆಯಲ್ಲಿ ಗುಡ್ಡೆ ಹಾಕೋ ಬದಲು ಬೇರೆ ಬೇರೆ ಕಡೆಗೂ ಇದನ್ನು ಸ್ಪ್ರೆಡ್ ಮಾಡಿ ಹಾಕ್ಬೋದು, ತಿರುಗಾಡೋಕೆ. ಇದ್ರ ಮೇಲೆ ಏನಿಲ್ಲ, ಸ್ವಲ್ಪ ತೊಪ್ಪೆಯನ್ನು ಕಲಸಿ ಇದ್ರ ಮೇಲೆ ಚಿಮ್ಸ್ಬಿಟ್ರೆ ಅದು ನಿಮಗೆ ಬೇಗ ಭೂಮಿಗೆ ಅದು ಕೊಳೆತು ಸೆಟ್ ಆಗಿಬಿಡ್ತದೆ. ಕೆಲವೆಲ್ಲ ನೇರಳೆ ಗಿಡನ ಏನು ಮಾಡ್ತಾರೆ ಅಂದರೆ ಹುಳ ಬಿದ್ದಿದೆ ಅದು ಇದು ಅಂತೇಳಿ ಹೇಳ್ತಾರೆ. ಈ ಥರ ಎಲ್ಲ ಇಲೆಗಳಿಗೆಲ್ಲ ಈ ಥರ ಚುಕ್ಕೆ ಎಲ್ಲ ಬೀಳ್ತದೆ. ಆಮೇಲೆ ಇಲ್ಲಿ ಹೊಸ ಸುಳಿ ಬರೋಕ್ಕೆ ಶುರುವಾಗ್ತದೆ. ಹೊಸ ಸುಳಿ ಬರೋಕ್ಕೆ ಶುರುವಾದಾಗ ಗಿಡ ಚೆನ್ನಾಗಿಲ್ಲಿ ಸೆಟ್ಲಾಗಿದೆ ಅಂತ ಅರ್ಥ. ನೇರಳೆ ಗಿಡ ಭಾರಿ ಒಳ್ಳೆಯದು. ಜಾಂಬೋಮಿಕಾ ಪೌಂಡ್ ಅಂದ್ಬಿಟ್ಟು ನಮ್ಮ ಹೋಮಿಯೋಪತಿಯಲ್ಲಿ ಶುಗರ್ ಪೇಷಂಟ್ಗೆ ನಾವು ಒಂದು ಟಾನಿಕನ್ನು ಕೊಡ್ತೇವೆ, ಜಾಂಬೋಮಿಕಾ ಪೌಂಡ್ ಅಂದ್ಬಿಟ್ಟು. ನಾನು ಸ್ವಲ್ಪ ದಿನ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಆಮೇಲೆ ನ್ಯಾಚುರೋಪತಿ ಯೋಗ ಇದರಿಂದನೇ ಬಂದೆ. ಅದರಲ್ಲಿ ಜಾಂಬೋಮಿಕಾ ಪೌಂಡ್ ಅಂತ ಹೇಳ್ಬಿಟ್ಟು. ಈ ನೇರಳೆ ಹಣ್ಣು ಭಾಳ ಪವರ್ಫುಲ್ಲು. ಇದು ನೇರಳೆ ಹಣ್ಣು ಸೀಸನಲ್ಲಿ ನೀವೇನು ಮಾಡಬೇಕು ಅಂದರೆ ಅದರದ್ದು ಬೀಜ
ಹಣ್ಣು ಎಲ್ಲ ಸೇರಿಸಿ ಮಿಕ್ಸಿ ಮಾಡಿ ನೀವು ಕುಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ರೈತರಿಗೆ ಒಂದು ನೇರಳೆ ಗಿಡದ ಮಹತ್ವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೇರಳೆ ಗಿಡ ತುಂಬ ನೀರಿರೋ ಕಡೆಯೂ ಬೆಳೀತದೆ, ತುಂಬ ಬರ ಇರೋ ಜಾಗದಲ್ಲೂ ಬೆಳೀತದೆ. ಇದೆರಡು ಕಡೆಯೂ ಬೆಳೀತದೆ. ಕೆಲವು ನೋಡಿ ಕೆರೆ ಒಳಗಡೆ ನೀರಿದ್ರು ಕೆರೆ ಗಿಡದ ಒಳಗಡೆ ಇರ್ತದೆ, ಅಲ್ಲಿ ಮೀನುಗಳಿಗೆ ಒಳ್ಳೆಯ ಆಹಾರ ಅದು. ಮತ್ತು ನೇರಳೆ ಹಣ್ಣನ್ನು ಪ್ರತಿಯೊಬ್ಬರು ಆ ಸೀಸನಲ್ಲಿ ಬಂದಿದ್ದನ್ನ ಸರಿಯಾಗಿ ಬಳಸ್ಕೊಳ್ಳಿ. ಆಮೇಲೆ ಶುಗರ್ ಪೇಷಂಟ್ ಇರೋರು ಏನು ಮಾಡ್ಬೋದು ಅಂದರೆ ಇದ್ರ ಎಲೆಯನ್ನು ಕಷಾಯ ಮಾಡಿ ಕುಡಿಬೋದು, ತುಂಬ ಒಳ್ಳೆಯದು. ಆಮೇಲೆ ಇದ್ರ ಜೊತೆಗೆ ಆ ಹಣ್ಣಿನ ಬೀಜವನ್ನು ನೀವು ಬಿಸಿಲಲ್ಲಿ ಹಣ್ಣು ತಿಂದಾದ್ಮೇಲೆ ಅದು ಬೀಜ ಉಳಿಯುತ್ತಲ್ಲ, ಆ ಬೀಜವನ್ನು ನೀವು ಮಿಕ್ಸ್ ಮಾಡಿ ಒಣಗಿಸಿ ಇಟ್ಕೊಂಡು ಯಾವಾಗ ಬೇಕಾದರೂ ಸಮಯ ಸಿಕ್ಕಿದಾಗ ಅದನ್ನು ಪುಡಿ ಮಾಡಿ ಅದ್ರ ಕಷಾಯ ಮಾಡಿ ಕುಡಿಬೋದು. ಆಮೇಲೆ ಈ ಮರದ ತೊಗಟೆಯನ್ನು ಕಷಾಯ ಮಾಡಿ ಕುಡಿಬೋದು. ಇನ್ನು ವಿಶೇಷ ರೈತರಿಗೆ ಇದರಿಂದ ಏನು ದೊಡ್ಡ ಬೆನಿಫಿಟ್ ಏನಪ್ಪ ಇದೆ ಅಂದರೆ, ರೈತರಿಗೆ ಕೃಷಿಯಲ್ಲಿ ನೀವು ನರ್ಸರಿ ಗಿಡ ಮಾಡಬೇಕಾದ್ರೆ ಬೇರೆ ಕಡೆಯಿಂದೆಲ್ಲ ವರ್ಮಿಂಗ್ ಕಾಂಪೋಸ್ಟ್ಗೆ ಮಣ್ಣು, ಕೆಮ್ಮಣ್ಣು, ಕಪ್ಪು ಮಣ್ಣು, ಆಮೇಲೆ ಇದೆಲ್ಲ ತರ್ತೀರ. ಅದರ ಜೊತೆಗೆ ನೀವೇನು ಮಾಡೋದಂದರೆ ಇದರ ಬುಡದಿಂದ, ನೇರಳೆ ಮರದ ಬುಡದಿಂದ ಒಂದು ಸ್ವಲ್ಪ ಮಣ್ಣನ್ನು ಕೆರೆದು ತಗೊಂಡೋಗಿ ನೀವು ನರ್ಸರಿ ಮಾಡೋ ಗಿಡಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆ ಗಿಡಗಳೆಲ್ಲ ಅದ್ಭುತವಾಗಿ ಬರ್ತವೆ. ನೇರಳೆ ಗಿಡದ ಮಹತ್ವ ಮಹಿಮೆ ಅಷ್ಟಿದೆ. ಸಮಯ ಸಿಕ್ಕಿದಾಗ ಮುಂದೆ ಹೇಳ್ಕೊಂಡು ಬರ್ತೀನಿ ನಾನು. ಹೀಗೆ ನಾವು ಗಿಡವನ್ನು ಹೀಗೆ ಇದು ಮಾಡಿ ತೆಂಗಿನ ಗಿಡಕ್ಕೆ ಈ ಗ್ಲಿಸಿಡಿಯಾವನ್ನು ಈಗ ಏನು ಮಾಡೋದು, ಕಟ್ ಮಾಡಿ ಇಲ್ಲಿ ಬೇಕಾದ್ರೆ ಇಲ್ಲ ಹಾಕ್ಬೋದು. ಈ ಥರ ಕಟ್ ಮಾಡಿ ಗ್ಲಿಸಿಡಿಯಾವನ್ನು ಈ ಥರ ಕಟ್ ಮಾಡಿ ಇಲ್ಲ ಹಾಕ್ಬೋದು. ನೋಡಿ ಈ ಥರ ಹೈಟ್ ಆದಾಗ ಗ್ಲಿಸಿಡಿಯಾವನ್ನು ಕಟ್ ಮಾಡಿ ಇದಕ್ಕೆ ಮಲ್ಚಿಂಗ್ ಮಾಡಿದಾಗ ಮಾಡ್ಬೋದು ನಾವು. ಅಥವಾ ಇದನ್ನ ನೀವು ಗೊಬ್ಬರವಾಗಿ ಬಳಸ್ಬೋದು. ಈ ಥರ ಮಲ್ಚಿಂಗ್ ಮಾಡಿ ಮಾಡ್ಬೋದು. ನೋಡಿ ಗ್ಲಿಸಿಡಿಯಾ ಯಾವಾಗಲೂ ಅದ್ರ ಮಧ್ಯದಲ್ಲಿ ಬರುವಂಥ ಗಿಡಗಳು ಭಾಳ ಚೆನ್ನಾಗಿರ್ತವೆ. ಜಾಗಸೆ ಇದೆಲ್ಲ ನಿಮಗೇನಾದರೂ ತಿರುಗಾಡೋಕ್ಕೆ ಮಾಡೋಕ್ಕೆ ಇದು ತುಂಬ ಹೈಟ್ ಹೋಗ್ಬಿಡ್ತದೆ, ಕಷ್ಟ ಆಗ್ತದೆ ಅಂದರೆ ನೀವು ಇದನ್ನೆಲ್ಲ ಏನು ಮಾಡ್ಬೋದು, ಕಟ್ ಮಾಡಿ ಈ ಥರ ಇಲ್ಲಿ ಗಿಡಗಳಿಗೆ ಈ ರೀತಿ ನೀವು ಮಲ್ಚಿಂಗ್ ಮಾಡ್ಕೊಳ್ಬೋದು. ಇದು 4-5 ತಿಂಗಳಾಗಿದೆ. ನಾವು ಇದನ್ನ ನೆಕ್ಸ್ಟ್ ಜೂನ್ಗೆ ಕಟ್ ಮಾಡೋದು. ಆದರೆ ಇದ್ರ ಮಧ್ಯದಲ್ಲಿ ನಮಗೆ ತಿರುಗಾಡೋಕ್ಕೆ ದಾರಿಗೆಲ್ಲ ಕಷ್ಟ ಆಗ್ತದೆ. ನೀವು ಇಲ್ಲಿ ತಿರುಗಾಡುವಾಗ ಈ ರೀತಿ ಕಟ್ ಮಾಡಿ ಗಿಡಗಳ ಬುಡಕ್ಕೆ ಮಲ್ಚಿಂಗ್ ಮಾಡಿ ಇದನ್ನು ಬಳಸ್ಕೊಳ್ಬೋದು. ಹಾಗೆ ಇಲ್ಲಿ ತೋಟದಲ್ಲಿ ನಾವು ಇದೆಲ್ಲ ಬೇಲಿಯಲ್ಲಿ ಬಾರ್ಡ್ರೆಲ್ಲ ಹಾಕ್ಕೊಂಡಿದ್ದೇವೆ. ಏನು ಅರಳು, ಔಡಲ. ಈ ಔಡಲದು ಗಿಡದಲ್ಲಿ ಈ ರೀತಿ ಕಾಯಿ ಏನು ಮಾಡುತ್ತೆ, ನಿಮಗೆ ಈ ಥರ ಒಣಗುತ್ತೆ. ಒಣಗಿದಾಗ ನೀವು ಕಾಯಿಯನ್ನು ಬಿಡಿಸ್ಕೊಳ್ಬೋದು. ಬಿಡಿಸ್ಕೊಂಡು ಈ ಥರ ಕಾಯಿಯನ್ನು ಒಣಗಿಸ್ಕೊಳ್ಬೋದು. ಒಣಗಿಸ್ಕೊಂಡು ಇದರಿಂದ ಎಣ್ಣೆ ಎಲ್ಲ ಮಾಡ್ಬೋದು ನೀವು. ಮತ್ತು ಇನ್ನೊಂದು ವಿಶೇಷ ರೈತರಿಗೆ ಏನಪ್ಪ ಅಂದರೆ, ಈಗ ತೆಂಗಿನ ಗಿಡಕ್ಕೆ ನಾವು ತೆಂಗಿನ ಗಿಡ ಈ ಥರ ನಡ್ತೀವಿ. ನಟ್ಟು 1 ವರ್ಷದಿಂದ ಆದಮೇಲೆ, 1 ವರ್ಷ ತುಂಬಿದ ಮೇಲೆ ನೀವು ನಟ್ಟು ಒಂದು 9 ತಿಂಗಳು 1 ವರ್ಷ ಆದಮೇಲೆ ಒಂದು 3 ವರ್ಷದವರೆಗೆ ಏನಾಗ್ತದೆ, ಇದಕ್ಕೆ ಕಪ್ಪು ತಲೆ ಹುಳ ಬಂದು ತಿಂತದೆ. ಅದಕ್ಕೆ ಯಾವುದ್ಯಾವುದೋ ಟ್ರ್ಯಾಪು ಅದು ಇದೆಲ್ಲ ಮಾಡ್ತಾರೆ. ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ ಆ ಬುಡದ ಸುತ್ತ ಬೇವಿನ ಹಿಂಡಿಯನ್ನು ಹಾಕ್ಬೋದು. ಇನ್ನು ಬೇರೆ ಬೇರೆ ಥರದ ಹಿಂಡಿಗಳನ್ನೆಲ್ಲ ಹಾಕ್ಬೋದು. ಸೊಪ್ಪು ಗಿಪ್ಪೆಲ್ಲ ಹಾಕ್ಬೋದು. ಇನ್ನು ಸುಲಭವಾದ ಮಾರ್ಗ ಏನಪ್ಪ ಅಂದರೆ, ಈ ಔಡಲ ಬೀಜ ತಗೊಳ್ಬೇಕು. ಈ ಬೀಜವನ್ನು ತಗೊಂಡು ನೀವೇನು ಮಾಡಬೇಕು, ಅದನ್ನು ಚೆನ್ನಾಗಿ ಚೆಚ್ಚಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟರೆ, ನಿಮ್ಮ ಜಮೀನಲ್ಲಿ 1 ಎಕರೆಗೆ ಒಂದು 4ರಿಂದ 5 ಕಡೆ ಇಟ್ಟರೆ ಆ ಕಪ್ಪು ತಲೆ ಹುಳೆಲ್ಲ ಬಂದು ಆ ಡಬ್ಬದೊಳಗೆ ಟ್ರ್ಯಾಪ್ ಆಗ್ತದೆ. ಇದನ್ನು ನಾವು ನಿಮಗೆ ನಮ್ಮ ಪೊಲೀಸ್ ಅಧಿಕಾರಿ ಒಬ್ಬರು ಸಾತ್ನೂರು ಹತ್ರ ತೋಟದಲ್ಲಿ ಒಂದು ಮಾಡಿದ್ದೇವೆ. ಅದು ನಮ್ಮ ಹಳೆಯ ವೀಡಿಯೋದಲ್ಲೆಲ್ಲ ಇದೆ. ನೀವು ದಯಮಾಡಿ ಯಾರಾದರೂ ಕೃಷಿಯ ಬಗ್ಗೆ ಹೊಸದಾಗಿ ಜ್ಞಾನ ತಿಳ್ಕೊಳ್ಬೇಕು, ಕೃಷಿಯ ಬಗ್ಗೆ ಕೆಲವು ಮಾಹಿತಿಗಳು ತಗೊಳ್ಬೇಕಂದ್ರೆ ನಮಗೆ ಬೇಕಾದಷ್ಟು ನಿಮಗೆ 100 ಚಾನಲ್ಗಳಿದೆ ಇವತ್ತು. ಆದರೆ ನಮ್ಮ ಚಾನಲಲ್ಲಿ ಅದನ್ನು ನೀವು ಯಾರಿಗಾದ್ರೂ ಲಿಂಕ್ ಕಳಿಸಿ, ಒಬ್ಬ ರೈತನಿಗೆ ಏನು ಬೇಕು ಅನ್ನೋದನ್ನ ಆರಂಭದಿಂದ ಕೊನೆಯವರೆಗೂ ಎಲ್ಲ ರೀತಿಯ ಮಾಹಿತಿನ ಅದ್ರಲ್ಲಿ ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು ಒಂದು 225 ನಮ್ಮದು ಏನು ಹೇಳೋದು ಅದಕ್ಕೆ 225ಕ್ಕೂ ಹೆಚ್ಚು ವೀಡಿಯೋಗಳಿದೆ. 225 ವೀಡಿಯೋಗಳನ್ನ ನೀವು ನೋಡಿಬಿಟ್ರೆ, ಅದನ್ನೇ ಫಾಲೋ ಮಾಡ್ಕೊಂಡು ಬಂದರೆ ನೀವು ಎಲ್ಲೂ ತರಬೇತಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಅದ್ರಲ್ಲಿ ಎಷ್ಟು ಅಲ್ಲ ಮಾಹಿತಿ ಇದೆ. ಮತ್ತು ಸಣ್ಣ ಪುಟ್ಟ ಮಾಹಿತಿಗೆಲ್ಲ ನಮ್ಮನ್ನು ಆಗಾಗ ಅರಳಿಗೆ ಏನು ಮಾಡಬೇಕು, ತೆಂಗಿನ ಗಿಡನ ಹೆಂಗೆ ನಡಬೇಕು ಅಂತೆಲ್ಲ ಕೇಳೋಕ್ಕೆ ಹೋಗಬೇಡಿ. ನಮಗೂ ಕೆಲಸಗಳ ಒತ್ತಡದಲ್ಲಿ ಅಲ್ಲಿ ಕೆಲಸದಲ್ಲಿ ಇರ್ತೀವಿ. ನಮ್ಮ ಯೂಟ್ಯೂಬ್ನ ನೋಡಿಬಿಟ್ಟು ನಿಮಗೆ ಏನಾದರೂ ಡೌಟ್ ಇದ್ದರೆ ನಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ. ನೀವೇನೇ ಕಾಮೆಂಟ್ಸ್ ಹಾಕಿದ್ರು ನನಗೆ ಅದು ಓದೋಕ್ಕೂ ಮತ್ತು ಅದಕ್ಕೆ ರಿಪ್ಲೈ ಕೊಡೋಕ್ಕೆಲ್ಲ ನಮಗೆ ಟೈಮೂ ಇಲ್ಲ, ಅದು ನಮ್ಗೆ ಗೊತ್ತೂ ಆಗೋದಿಲ್ಲ. ಅದರಿಂದ ಈ ರೀತಿ ಹಳ್ಳನ್ನು ನೀವು ಒಣಗಿಸಿ ಇಟ್ಕೊಂಡು ಎಣ್ಣೆನೂ ಮಾಡ್ಕೊಳ್ಬೋದು. ವಿಶೇಷವಾಗಿ ತೆಂಗಿನ ಗಿಡಕ್ಕೆ ಬರೋಂಥ ಕಪ್ಪು ತಲೆ ಹುಳವನ್ನು ಕಂಟ್ರೋಲ್ ಮಾಡೋಕ್ಕೆ, ನಿಯಂತ್ರಣ ಮಾಡೋಕ್ಕೆ ಈ ಬೀಜ ಒಳ್ಳೆಯ ಪಾತ್ರವನ್ನು ವಹಿಸ್ತದೆ. ಅದನ್ನು ಅಭ್ಯಾಸ ಮಾಡಿ. ಹಾಗೆ ಇದನ್ನೇ ನೀವು ನಡಬೇಕು ಅಂತ ಏನಿಲ್ಲ. 1-2 ಬೀಜ ನೆಲದಲ್ಲಿ ಬಿದ್ದಿದ್ರೆ ಅದು ಮಳೆ ಬಿದ್ದಾಗ ಆಟೋಮೆಟಿಕ್ಕಾಗಿ ಅದು ರೈಸ್ ಆಗ್ತದೆ.
ಹಾಗೆ ವಿಶೇಷವಾದ ಇದನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಈ ರೀತಿ ನೀವು ಬಾರ್ಡ್ರಲ್ಲಿ ಎಲ್ಲ ಕಡೆಯೂ ಇದನ್ನ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಬರ್ತದೆ. ಹಾಗೆ ಇದು ತೋಟ ಭಾಳ ಚೆನ್ನಾಗಿ ಒಂದು ಬಂದಿದೆ, ಬರ್ತಾ ಇದೆ. ಅಟ್ಲೀಸ್ಟು ನೀವು ಒಂದೊಂದು ಎಕರೆ ಜಮೀನಾದ್ರೂ ತಗೊಂಡು ಈ ರೀತಿಯ ಕೃಷಿಯನ್ನು ಮಾಡಿದ್ರೆ ಮುಂದೆ ನಿಮ್ಮ ಮಕ್ಕಳಿಗೆ ನೀವು ಒಂದು ದೊಡ್ಡ ಆಸ್ತಿಯನ್ನು ಕೊಟ್ಟಂಗೆ ಆಗ್ತದೆ. ಮನೆಯಲ್ಲಿ ಪ್ರಕೃತಿಗೆ ಒಂದು ದೊಡ್ಡ ಪ್ರಕೃತಿಗೆ ದೊಡ್ಡ ಸಹಾಯ ಮಾಡ್ದಂಗೆ ಆಗ್ತದೆ. ನೀವು ಹಣ ಇಟ್ಕೊಂಡು ಸುಮ್ಮನೆ ಅದನ್ನ ಕೊಳಿಸಿ ಅದನ್ನ ಎಲ್ಲೆಲ್ಲೋ ಇಟ್ಟು ಯಾವುದ್ಯಾವುದೋ ಹಾಕಿ ಎಲ್ಲ ನೋಡಿ, ಎಲ್ಲರೂ ಹೇಳ್ತಾರೆ ನಿಮಗೆ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಪೋಸ್ಟ್ ಆಫೀಸಲ್ಲಿ ಇಡಿ, ಬ್ಯಾಂಕಲ್ಲಿ ಇಡಿ ಅಂತೆಲ್ಲ ಹೇಳ್ತಾರೆ. ಅವು ಯಾವುದು ನಮ್ದು ಅಲ್ವಲ್ಲ. ಈಗ ಎಲ್ಲ ಖಾಸಗಿಯವ್ರಿಗೆ ಹೋಗ್ಬಿಟ್ಟಿದೆಯಲ್ಲ. ಪೋಸ್ಟ್ ಆಫೀಸು ಖಾಸಗಿಯವ್ರಿಗೆ ಹೋಯ್ತು, ರೈಲ್ವೆನೂ ಖಾಸಗಿಯವ್ರಿಗೆ ಹೋಯ್ತು, ನಿಮ್ಮ ಶೇರು ಖಾಸಗಿಯವ್ರಿಗೆ ಹೋಯ್ತು, LICನೂ ಖಾಸಗಿಯವ್ರಿಗೆ ಹೋಯ್ತು. ಖಾಸಗಿಯವರು ನಾಳೆ ಜೂಜಾಡ್ಬಿಟ್ಟು ನಮಗೆ ಅದರಲ್ಲಿ ಶೇರ್ಗೆ ಹಾಕಿದ್ದಪ್ಪ ಎಲ್ಲ ಲಾಸ್ ಆಯಿತು ಅಂದರೆ ಏನು ಮಾಡ್ತೀರಿ? ಅದ್ರ ಬದಲು ಬ್ಯಾಂಕಲ್ಲಿ ಶೇರಲ್ಲಿ ದುಡ್ಡಿಡೋ ಬದಲು 1 ಎಕರೆ 2 ಎಕರೆ ಜಮೀನಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಅಲ್ಲಿ ತೋಟ ಮಾಡಿ ಅಲ್ಲೊಂದು ಮನೆ ಕಟ್ಕೊಳ್ಳಿ, ಆ ಮನೆಯಲ್ಲಿ ವಾಸ ಇರಿ, ಅಲ್ಲಿ ಬೆಳೆ ಬೆಳೆದಿನ ತಿನ್ಕೊಂಡು ಆರಾಮಾಗಿ ಶುದ್ಧವಾದ ಆಹಾರ. ಈಗ ನೋಡಿ ನುಗ್ಗೆ ಸೊಪ್ಪು, ಈಗ ನಿಮಗೆ ಇಲ್ಲಿ ನುಗ್ಗೆ ಸೊಪ್ಪು ನಾನು ತೋರಿಸ್ತೀನಿ. ಇದು ಯಾವುದೇ ಕೆಮಿಕಲ್ ಇಲ್ಲದೇ ಹಾಕಿರುವಂಥ ನುಗ್ಗೆ ಸೊಪ್ಪು. ಮೊನ್ನೆ ಯಾರೋ ಒಬ್ಬರಿಗೆ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡೋಗಿ ತಿಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು, ನಾನು 30 ವರ್ಷದಿಂದ ತಿಂದಿದ್ದ ನೆನಪು ನನಗೆ ಬಂತಪ್ಪ ಅಂತ. ಅಂದರೆ ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಿರಲ್ಲ. ಮತ್ತು ಇದು ಸೂಪರ್ ಫುಡ್ ಅಂತ ಸೆಲೆಕ್ಟ್ ಆಗಿದೆ. ನುಗ್ಗೆಯ ತುದಿಯನ್ನು ನಾವು ಕಟ್ ಮಾಡಿಕೊಂಡು ಅದನ್ನು ಒಣಗಿಸಿ ಇಟ್ಕೊಳ್ಬೋದು. ಆಮೇಲೆ ಪಲ್ಯನೂ ಮಾಡಿ ಇಟ್ಕೊಳ್ಬೋದು. ನೋಡಿ ಈ ರೀತಿ ನುಗ್ಗೆ ಗಿಡ ಎಲ್ಲ ಇಲ್ಲಿ ತುಂಬ ಮೇಲೆ ಹೋಗ್ಬಿಟ್ಟಿದೆ. ಇದೆಲ್ಲ ಇನ್ನೇನೀಗ ಕಾಯಿ ಬರೋಂಥದ್ದು. ನೋಡಿ ನಾವು ಈ ಕೌಳನ್ನ ಈ ಚಿವುಟ್ದಾಗ, ತುದಿಯನ್ನು ಚಿವುಟ್ದಾಗ ನೋಡಿ ಇಷ್ಟು ಕೊಂಬೆಗಳು ಬಂದಿದೆ. ಒಂದು 2 ಅಡಿ ಒಂದು ಬಂದಾಗ ನಾವು ಕೊಂಬೆನ ಚಿವುಟ್ಬಿಡಬೇಕು. ಆಮೇಲೆ ಪುನಃ ಇಲ್ಲಿ ಕೊನೆ ಈ ಜಾಗನ ಚಿವುಟಿದ್ರೆ ಇನ್ನೂ ನಿಮಗೆ ಇಳುವರಿ ಬರ್ತದೆ. ಇಲ್ಲೆಲ್ಲ ಆಗಲೇ ಹೂವು ಬಂದಿದೆ. ಇದೆಲ್ಲ ತುದಿಯನ್ನು ನಾವು ಕಟ್ ಮಾಡಿಕೊಂಡ್ರೆ ನಾವು ಇದನ್ನು ತೋಟ ಸುತ್ತಾಡ್ಕೊಂಡು ಬಂದಾಗ ನಮಗೆ ತರಕಾರಿ ಇಲ್ಲೇ ಸಿಕ್ಕಬೇಕು. ನೋಡಿ ಇದು 2 ಅಡಿ ನಾವು ಇಲ್ಲಿ ಚಿವುಟ್ದಾಗ ಇದು 4 ಕೊಂಬೆ ಆಗಿ ಈ ಥರ ಹೊಡಿತದೆ. ಹಾಗೆ ಇಲ್ಲೊಂದು ಶೆಡ್ಡು, ಒಂದು ರೂಮ್ ಥರ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಹುಡುಗರೆಲ್ಲ ಮಲ್ಕೊಳ್ಳೋಕ್ಕೆ ಇಲ್ಲಿ ಒಂದು ವ್ಯವಸ್ಥೆ. ಇದೆಲ್ಲ ಭಾಳ ಚೆನ್ನಾಗಿ ಬಂದಿದೆ. ಇದೆಲ್ಲ ನೆಕ್ಸ್ಟ್ ಇವಾಗ ಕಾಯಿ ಸ್ಟಾರ್ಟ್ ಆಗ್ಬಿಡೋದು. ಈಗ ಎಷ್ಟು ಬೇಕಾದ ಇದು ತುಂಬ ಎಲ್ಲ ಹೈಟ್ ಹೋಗಿದೆಯಲ್ಲ. ಇದರಲ್ಲಿ ನಾವು ಇಲ್ಲೆಲ್ಲ ಹಳೆಯ ಬೇವಿನ ಮರ ಇದೆ. ಇಲ್ಲೂ SPM ಎಲ್ಲ ಇಲ್ಲಿ ಹಾಕಿದ್ದೇವೆ. ಇಲ್ಲೂ ತೆಂಗಿನ ಗಿಡ ಎಲ್ಲ ಬಂದಿದೆ. ಇಲ್ಲೂ ಅಷ್ಟೇ ಮುಖ್ಯ ಲೈನಲ್ಲಿ ಚೆರಿ, ಒಂದು ಅಡಿಕೆ, ಆಮೇಲೆ ಬೇರೆ ಬೇರೆ ಇಲ್ಲಿ ನಮ್ಮ ಕೊಕ್ಕೋ, ಆಮೇಲೆ ಪುನಃ ಅಡಿಕೆ, ಆಮೇಲೆ ಇಲ್ಲಿ ಡ್ರ್ಯಾಗನ್ ಫ್ರೂಟು, ಹೀಗೆ ಎಲ್ಲ ಬೇರೆ 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 ಗಿಡಗಳನ್ನೆಲ್ಲ ನಾವು ಇಲ್ಲಿ ಪ್ರಯೋಗ ಮಾಡಿದ್ದೇವೆ. ಈಗೆಲ್ಲ ಹೂವು ಬಂದಿದೆ. ಇನ್ನು ನೆಕ್ಸ್ಟು ಇನ್ನೊಂದು 15-20 ದಿವಸದಲ್ಲಿ ನುಗ್ಗೆಕಾಯಿ ಬಂದಿರಬೇಕಲ್ಲ. ಇಲ್ಲೆಲ್ಲ ಕೆಲವು ಬಂದಿದೆ. ಹಾಗೆ ನೋಡಿ ಇಲ್ಲಿ ಅಗಸೆನೂ ಅಷ್ಟೇ. ಅಗಸೆ ಎಲ್ಲ ಇಲ್ಲಿ ಕಾಯಿ ಆಗ್ತಾಯಿದೆ. ಅಗಸೆ ಎಲ್ಲ ಕಾಯಿ ಆಗ್ತಾಯಿದೆ. ಇದೆಲ್ಲ ಗಿಡಗಳನ್ನೆಲ್ಲ ಹುಡುಗರು ಟ್ರಿಮ್ ಮಾಡಿದ್ದಾರೆ. ಇದನ್ನು ಇದೇ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬರಬೇಕು. ನಿಮ್ಮ ತೋಟದೊಳಗಡೆ ಈ ಥರ ಸೆಣಬು, ಚೆಂಡು ಹೂವು ಎಲ್ಲ ಈ ಥರ ಹೂವು ಇದ್ದಾಗ ಎಲ್ಲ ಕೀಟಗಳಿಗೂ ಜೇನುಹುಳುಗಳಿಗೂ ಆಕರ್ಷಣೆ, ಅದು ಬಂದೆಲ್ಲ ಇಲ್ಲಿ ಸೇರ್ತದೆ. ನುಗ್ಗೆ ಈ ಥರ ಸೊಪ್ಪು, ಇದು ನುಗ್ಗೆ ಸೊಪ್ಪನ್ನ ನಮ್ಮಲ್ಲಿ ಸೂಪರ್ ಫುಡ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೇದಿದು. ಇದನ್ನ ಒಣಗಿಸಿನೂ ಬಳಸ್ಕೋಬೋದು, ನೀವು ಹಸಿನೂ ಬಳಸ್ಕೋಬೋದು. ಏನಿಲ್ಲ, ತುದಿ ಭಾಗ ಹಿಂಗೆ ಕಟ್ ಮಾಡ್ಕೊಂಡು ಸಾಕು. ನೀವು ನೋಡಿ ಇಷ್ಟು ಸೊಪ್ಪು, ಈ ತುದಿ ಭಾಗ ಕಟ್ಕೊಂಡ್ರೆ ಅದಲ್ಲೇ ಕೌಳು ಹೊಡಿತದೆ. ಇದೆಲ್ಲ ಚೀರಿ, ಇದೆಲ್ಲ ಇಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೇವೆ. ಆಮೇಲೆ ಜಮೀನಲ್ಲಿ ಈ ರೀತಿ ನಿಮಗೆ ಇಲಿಗಳೆಲ್ಲ ಈ ಥರ ಹೋಲ್ ಮಾಡಿದ್ರೆ ನೀವು ಖುಷಿ ಪಡಬೇಕು. ಯಾಕೆಂತಂದರೆ ಈ ಹೋಲು ನೀರನ್ನು ಇಂಕ್ಕೊಳ್ಳೋಕ್ಕೆ ಅನುಕೂಲ. ನಾವು ಕಾಡಿಗೆಯಿಂದ ಬಂದ ಪ್ರಾಣಿಗಳನ್ನ ಯಾವಾಗಲೂ ಅಷ್ಟೇ, ಯಾರೂ ಕೂಡ ಪ್ರಾಣಿಗಳಿಗೆ ಹಿಂಸೆ ಮಾಡೋಕ್ಕೆ ಹೋಗಬೇಡಿ. ಹಂದಿ ಆಗಲಿ, ನಿಮ್ಮ ಜಮೀನಿಗೆ ಬೇರೆ ಬೇರೆ ಯಾವುದೇ ಪ್ರಾಣಿ ಬಂದರೂ ಹಿಂಸೆ ಮಾಡೋಕ್ಕೆ ಹೋಗಬೇಡಿ. ಅವುಗಳನ್ನೆಲ್ಲ ಆದಷ್ಟು ತಪ್ಸೋಕ್ಕೆ ನೋಡಿ ಅಷ್ಟೇ. ಬೆದರಿಸಿ ಕಳಿಸಿ. ಇಲಿಗಳು ಜಮೀನಲ್ಲಿ ಇದ್ದಷ್ಟು ಏನಾಗ್ತದೆ ಅಂತ ಹೇಳಿದ್ರೆ ಅದೆಲ್ಲ ಬಿಲಾಕ್ ಕೊರೆದ್ರೆ ನೀರು ಇಂಗುಗುಂಡಿ ಕೃಷಿಗೆ ತುಂಬ ಭಾಳ ಅನುಕೂಲ ಆಗ್ತದೆ. ಇಲ್ಲೂ ಈಗ ಈ ಮಧ್ಯದಲ್ಲಿ ಲೈನಲ್ಲಿ ಅಷ್ಟೇ ಇಲ್ಲೆಲ್ಲ ಕಾಫಿ ಗಿಡಗಳನ್ನು ಇಲ್ಲಿ ಹಾಕಿದ್ದೀವಿ. ಇದು ಕಾಫಿ ಗಿಡ ಹಾಕಿದ್ದು ಬಂದ್ಬಿಟ್ಟಿದೆ.
ಇದೆಲ್ಲ ಕಾಫಿ ಗಿಡಕ್ಕೆ ಸುತ್ತ ನರಳಿಗಿರಲಿ ಅಂದ್ಬಿಟ್ಟು ನಾವು ಸೆಣಬನ್ನು ಹಾಕಿದ್ದೇವೆ. ಕಾಫಿ ಗಿಡದ ಸುತ್ತ ಇದೆಲ್ಲ ಸೆಣಬು, ಅದಕ್ಕೆ ಬಿಸಿಲು ತಡ್ಕೊಳ್ಳೋಂಥ ಒಂದು ಶಕ್ತಿ ಬರಲಿ ಅಂಥೇಳಿ ಇಲ್ಲಿ ಕಾಫಿ ಗಿಡಕ್ಕೆ ಇದನ್ನು ಹಾಕಿದ್ದೇವೆ. ಇದು ಸುರಕ್ಷಿತವಾಗಿರ್ತದೆ. ಕಾಫಿ ಗಿಡದಲ್ಲಿ ಕೆಲವರೆಲ್ಲ ಚಿಕ್ಕಮಂಗ್ಳೂರು ಕೊಡಗು ಕಡೆ ಎಲ್ಲ ಗಿಡ ನೆಟ್ಬಿಟ್ಟು ಅದಕ್ಕೆ ಒಣಗಿದ ಸೊಪ್ಪನ್ನು ಸುತ್ತ ಕಟ್ತಾರೆ. ಅದೇ ಲಿಮಿಟೆಡ್ ಗಿಡಗಳನ್ನ ತೆಗೆದು ಆಡ್ತಾರೆ. ಅದೇ ಇಲ್ಲಿ ನಮಗೆ ಅದೇನಿಲ್ಲ, ಸೆಣಬನ್ನು ಹಾಕಿಬಿಟ್ರೆ ಅದೇನೇ ಅದಕ್ಕೆ ಬಿಸಿಲು ತಡೀತದೆ. ನೋಡಿ ಬಾಳೆ, ಇದು 3-4 ತಿಂಗಳು ಬಾಳೆ ಇದು. ಇದೆಲ್ಲ ಇನ್ನೊಂದು 5-6 ತಿಂಗಳಲ್ಲಿ ಇದು ಕೊನೆ ಬರೋಂಥ ಇದು ಆಗ್ತದೆ. ಚೆನ್ನಾಗಿ ಬಂದಿದೆ, ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಕಸ ಕಡ್ಡಿಗಳೆಲ್ಲ ಇಲ್ಲೇ. ಇಲ್ಲೂ ಅಷ್ಟೇ 2 ತೆಂಗಿನ ಗಿಡದ ಮಧ್ಯದಲ್ಲಿ ಮಾವು ಮತ್ತು 2 ತೆಂಗಿನ ಗಿಡದ ಮಧ್ಯದಲ್ಲಿ ಅಂಟ್ವಾಳ, ಎಲ್ಲ ರೀತಿಯ ಕಾಡು ಗಿಡಗಳು ಇಲ್ಲಿ ಸೃಷ್ಟಿ ಆಗಬೇಕು. ಜಮೀನು ಸುತ್ತ ಈಗ ನಮಗೆ ಇದು ಬಾರ್ಡ್ರ್ ಇರಬೇಕು. ಆಮೇಲೆ ಈ ಬಾರ್ಡ್ರ್ಗಳಲ್ಲಿ ನಾವೆಲ್ಲೇ ನೈಸರ್ಗಿಕ ತೋಟ ಯಾರೇ ಮಾಡಿದಾಗ ಏನಾಗ್ತದೆ, ಅಲ್ಲಿ ಫೈರು, ಬೆಂಕಿ, ಬೇಸಿಗೆ ಕಾಲದಲ್ಲಿ ಬೆಂಕಿಯ ಒಂದು ಭಯ ಇರ್ತದೆ. ಆ ಬೆಂಕಿಯ ಭಯವನ್ನು ತಪ್ಪಿಸೋಕ್ಕೆ ಇನ್ನೊಂದು ದಾರಿ ಏನಪ್ಪ ಅಂದರೆ, ಈ ದಾರಿಯನ್ನು ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ನೀವೇನು ಮಾಡಬೇಕಂದ್ರೆ, ನಿಮ್ಮ ಜಠರೋಪದಿಂದ ಒಳಭಾಗದಲ್ಲಿ ಈ ಥರ ಲಾವಂಚವನ್ನು ಹಾಕ್ಕೊಳ್ಬೇಕು. ಮೊನ್ನೆ ನಮ್ಮ ಪ್ರಜ್ವಲ್ ಹೇಳ್ತಾಯಿದ್ರು, ಮಹಾರಾಷ್ಟ್ರದಲ್ಲಿ ಬೆಟ್ಟ ಗುಡ್ಡಗಳ ಮೇಲೆಲ್ಲ ಈಗ ಲಾವಂಚ ಗಿಡಗಳನ್ನೇ ಹಾಕ್ತಾಯಿದ್ದಾರೆ ಅಂತ. ಯಾಕೆಂದರೆ ಅದು ಯಾವಾಗಲೂ ಹಸಿರಾಗಿರೋದ್ರಿಂದ ಸುಲಭವಾಗಿ ಅದಕ್ಕೆ ಬೆಂಕಿ ಹತ್ತೋದಿಲ್ಲ. ಆ ಬೆಂಕಿ ಅದು ಹಸಿರು ಈ ಕಡೆಗೆ ಬರದಂಗೆ ತಡೀತದೆ. ಲಾವಂಚದಿಂದ ನೀರು ಇಂಗಿಸುವುದು, ಅದ್ರ ಬೇರಿಂದನೂ ಬೇರೆ ಬೇರೆ ಔಷಧಿಯ ಲಾಭ ಇದೆ. ಇನ್ನು ವಿಶೇಷವಾಗಿ ರೈತರಿಗೆ ಬೇಲಿ ಪಕ್ಕದಲ್ಲಿ ಲಾವಂಚ ಹಾಕಿದಾಗ, ಈಗ ಫೈರ್ ಲೈನ್ ಅಂತ ಮಾಡ್ತೀವಲ್ಲ ನಾವು, ಬೆಂಕಿಯ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಒಂದು ಲೈನ್ ಮಾಡ್ತೀವಲ್ಲ, ಅದಕ್ಕೆ ಈ ಲಾವಂಚ ತುಂಬ ಸೂಕ್ತವಾದದ್ದು. ಅದನ್ನು ನೀವು ಸಾಧ್ಯವಾದಷ್ಟು ನಿಮ್ಮ ಜಮೀನುಗಳಲ್ಲೆಲ್ಲರೂ ಪ್ರಯೋಗ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಅದು ಹಸಿರಾಗೇ ಇರ್ತದೆ ಅಂತ, ಅದು ಒಣಗೋದಿಲ್ಲ ಅದು.